ಸುದೀಪ್ ಮತ್ತು ವಿಜಯ್ ಕಾರ್ತಿಕೇಯ ಅವರ ಕಾಂಬಿನೇಷನ್ನಲ್ಲಿ ಲಾಸ್ಟ್ ಇಯರ್ ಡಿಸೆಂಬರ್ 25ಕ್ಕೆ ಮ್ಯಾಕ್ಸ್ ರಿಲೀಸ್ ಆಗಿತ್ತು. ಅದೇ ಕಾಂಬಿನೇಷನ್ನಲ್ಲಿ ಈ ಡಿಸೆಂಬರ್ 25ಕ್ಕೆ ಮಾರ್ಕ್ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಫಿಲ್ಮಿ ಫ್ರೀಕ್. ಮಾರ್ಕ್ ನಮ್ಮ ಕಿಚ್ಚ ಸುದೀಪ್ ಮತ್ತು ವಿಜಯ್ ಕಾರ್ತಿಕೇಯ ಅವರ ಕಾಂಬಿನೇಷನ್ನ ಎರಡನೇ ಸಿನಿಮಾನೇ ಮಾರ್ಕ್. ಇದಕ್ಕಿಂತ ಮುಂಚೆ ಮ್ಯಾಕ್ಸ್ ಅನ್ನೋ ಸಿನಿಮಾನ ಇವರಿಬ್ಬರ ಕಾಂಬಿನೇಷನಲ್ಲಿ ನಾವು ನೋಡಿದ್ವಿ. ಹಿಟ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು, ಮಾಸಿವ್ ಆಗಿತ್ತು, ಮಾಸಿವ್ ರೆಸ್ಪಾನ್ಸ್ ಕೂಡ ಅದಕ್ಕಿತ್ತು. ಅದೇ ರೀತಿ ಅದೇ ಕಾಂಬಿನೇಷನ್, ಅದೇ ಟೀಮ್ ಮಾರ್ಕ್ ಸಿನಿಮಾನ ಈ ವರ್ಷ ಸೇಮ್ ಡೇಟ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಟ್ರೇಲರ್ನ ನೋಡಿದ್ರೆ ಇದೊಂದು ಪೊಲಿಟಿಕಲ್ ಆ್ಯಕ್ಷನ್ ಡ್ರಾಮಾ ಅಂತ ಅನಿಸುತ್ತೆ. ಸುದೀಪ್ ಅವರು ಮ್ಯಾಕ್ಸ್ ಥರನೇ ಇದರಲ್ಲೂ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಟ್ರೇಲರಲ್ಲಿ ತೋರಿಸಿರೋ ಥರ ಸುದೀಪ್ ಅವರು ಇಲ್ಲಿ ಸಸ್ಪೆಂಡ್ ಆಗಿರ್ತಾರೆ. ಸಸ್ಪೆಂಡ್ ಆಗಿದ್ರೂ ಕೂಡ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. CM ಕುರ್ಚಿಗೋಸ್ಕರ ಹೋರಾಡ್ತಿರೋಂಥ ರಾಜಕೀಯ ವ್ಯಕ್ತಿಗಳು ಮಾಡುವಂಥ ಕೊಲೆಗಳು, ಕೃತ್ಯಗಳ ವಿರುದ್ಧ ನಿಂತ್ಕೊಳ್ಳೋನೇ ಮಾರ್ಕ್ ಅನ್ಸುತ್ತೆ. ಅಂದರೆ ಅಜಯ್ ಮಾರ್ಕಾಂಡೇಯ ಅಕ್ಕ ಮಾರ್ಕ್. ಟ್ರೇಲರಲ್ಲಿ ತುಂಬ ವಿಷಯ ಏನೂ ಬಿಟ್ಟುಕೊಟ್ಟಿಲ್ಲ. ಒಂದಷ್ಟು ಮಕ್ಕಳುಗಳ ಕಿಡ್ನಾಪ್ ಆಗ್ತಿರುತ್ತೆ. ಕಿಡ್ನಾಪ್ ಆಗಿದ್ದ ಮಕ್ಕಳುಗಳು ಹೆಣವಾಗಿ ಸಿಗ್ತಾ ಇರ್ತಾರೆ. ಇದಕ್ಕೆ ಏನು ಕಾರಣ ಅನ್ನೋದು ಇಲ್ಲೆಲ್ಲೂ ಬಿಟ್ಟುಕೊಟ್ಟಿಲ್ಲ. ಇಲ್ಲೊಂದು ರಾಜಕೀಯ ವಿಷಯ ಇದೆ. ಆ ರಾಜಕೀಯ ವಿಷಯ ಸಾಮಾನ್ಯ ಜನರಿಗೆ ಏನೇನೆಲ್ಲ ತೊಂದರೆ ಕೊಡುತ್ತೆ, ಆ ತೊಂದರೆ ಏನೇನು, ಅದನ್ನು ಸಾಲ್ವ್ ಮಾಡೋದಕ್ಕೆ ಮಾರ್ಕ್ ಏನು ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಕತೆ ಅಂತ ನನಗನ್ಸುತ್ತೆ. ಇನ್ನು ಇದರ ಕಾಸ್ಟ್ ವಿಚಾರಕ್ಕೆ ಬಂದರೆ ಸುದೀಪ್ ಅವರ ಜೊತೆ ಸೌತ್ ಇಂಡಿಯಾದ ಎಲ್ಲ ಭಾಷೆಯ ನಟರುಗಳನ್ನ ಬಳಸ್ಕೊಂಡಿದ್ದಾರೆ. ಓವರಾಲ್ ಆಗಿ ನೋಡಿದ್ರೆ ಇದೊಂದು ಒಳ್ಳೆ ಪಕ್ಕ ಮಾಸ್ ಎಂಟರ್ಟೈನರ್ ಅಂತ ಅನಿಸುತ್ತೆ. ಆ್ಯಂಡ್ ಒಂಥರ ನೋಡಿದ್ರೆ ಮ್ಯಾಕ್ಸೇ ಮಾರ್ಕ್ ಆಗಿದೆಯಾ, ಮಾರ್ಕು ಮ್ಯಾಕ್ಸ್ದ ಅಪ್ಡೇಟೆಡ್ ವರ್ಷನ್ನ ಗೊತ್ತಿಲ್ಲ. ಅದನ್ನು ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡಬೇಕು. ಇನ್ನು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಅಂತೂ ಬೆಂಕಿಯಾಗಿದೆ. ಸುದೀಪ್ ಅವರ ಫ್ಯಾನ್ಸ್ಗೆ ಇದೊಂಥರ ಹಬ್ಬ ಥರನೇ ಇರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವರ ಹೊಸ ಸ್ಟೈಲು, ಹೊಸ ಆ್ಯಕ್ಷನ್ನು ಮತ್ತು ವಿಜುವಲ್ ಟ್ರೀಟ್ ಇರುವಂಥ ಸಿನಿಮಾ ಇದಾಗಿರುತ್ತೆ. ಒಂದು ಒಳ್ಳೆ ಕತೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ಡಿಸೆಂಬರ್ 25ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ನೀವು ನೋಡಿ, ನಾನು ನೋಡ್ತೀನಿ, ನೋಡಿ ಸಿನಿಮಾನ ರಿವ್ಯೂ ಕೂಡ ಮಾಡ್ತೀನಿ. ಇದೇ ಥರ ರಿವ್ಯೂ ಮತ್ತು ಕಂಟೆಂಟ್ಗಳನ್ನ ನೋಡಬೇಕು ಅಂತಂದರೆ ದ ಫಿಲ್ಮಿ ಫ್ರೀಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದ.